ಎಲ್ಲರಿಗೂ ನಮಸ್ಕಾರ. ಆಲಿವ್ ಎಣ್ಣೆಯ ಆರೋಗ್ಯಕರ ಗುಣಗಳ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ ಅಲ್ವಾ? ಆದ್ರೆ ಅದನ್ನ ಮಲ್ಗೋತಕ್ಕೆ ಮುಂಚೆ ತೆಗೆದುಕೊಂಡ್ರೆ ಏನಾಗುತ್ತೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಇವತ್ತು ಆ ಒಂದು ಚಮಚ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಎಣ್ಣೆ ರಾತ್ರಿಯಿಡೀ ನಮ್ಮ ದೇಹದಲ್ಲಿ ಏನೆಲ್ಲ ಅದ್ಭುತಗಳನ್ನ ಮಾಡತ್ತೆ ಅಂತ ನೋಡೋಣ ಬನ್ನಿ. ಸರಿ, ಇದನ್ನ ಗಮನಿಸಿ. ಸಾಮಾನ್ಯವಾಗಿ ಆಲಿವೆಣ್ಣೆಯನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು. ಇದು ಮೆಟಬಾಲಿಸಂಗೆ ಒಳ್ಳೆದು, ದಿನವಿಡೀ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಆದರೆ ಅದೇ ಆಲಿವೆಣ್ಣೆಯನ್ನ ರಾತ್ರಿ ಸೇವಿಸಿದಾಗ ಕಥೆಯೇ ಬೇರೆ. ಆಗ ಅದರ ಫೋಕಸ್ ಸಂಪೂರ್ಣವಾಗಿ ದೇಹದ ದುರಸ್ತಿ ಮತ್ತು ಪುನಶ್ಚೇತನದ ಮೇಲೆ ಇರುತ್ತೆ. ಇದು ಹೇಗೆ ಸಾಧ್ಯ? ಬನ್ನಿ ಮುಂದೆ ನೋಡೋಣ. ಮೊದಲಿಗೆ ನಾವು ಮಾತಾಡ್ತಿರೋ ಈ ವಿಭಿನ್ನ ರೀತಿಯ ಶಾಟ್ ಬಗ್ಗೆ ನೋಡೋಣ. ಇದು ತುಂಬಾನೇ ಸರಳವಾದ ಒಂದು ಅಭ್ಯಾಸ, ಆದರೆ ಈ ಚಿಕ್ಕ ಬದಲಾವಣೆ ನಮ್ಮ ದೇಹ ರಾತ್ರಿಯ ಸಮಯದಲ್ಲಿ ತನ್ನನ್ನು ತಾನು ರಿಪೇರಿ ಮಾಡ್ಕೊಳ್ಳೋ ಪ್ರಕ್ರಿಯೆಯನ್ನ ಹೇಗೆ ಆಕ್ಟಿವೇಟ್ ಮಾಡುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್. ಜಾಸ್ತಿ ತಲೆ ಕೆಡಿಸ್ಕೊಳ್ಳುವ ಅಗತ್ಯವೇ ಇಲ್ಲ. ಇದರ ಪ್ರಯೋಜನಗಳನ್ನ ಪಡೆಯೋಕೆ ಬೇಕಾಗಿರೋದು ಕೇವಲ 1-2 ಟೇಬಲ್ ಚಮಚ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಎಣ್ಣೆ ಅಷ್ಟೇ. ಮಲ್ಗೋಕೆ ಸ್ವಲ್ಪ ಮುಂಚೆ ಇದನ್ನ ತೆಗೆದುಕೊಂಡ್ರೆ ಸಾಕು. ಹಾಗಾದ್ರೆ ಇದ್ರ ಹಿಂದಿನ ವಿಜ್ಞಾನವಾದ್ರೂ ಏನೋ? ನಾವು ನಿದ್ದೆ ಮಾಡ್ಬೇಕಾದ್ರೆ ನಮ್ಮ ದೇಹ ಪೂರ್ತಿ ರೆಸ್ಟ್ ಮೋಡ್ನಲ್ಲಿರುತ್ತೆ ಅಲ್ವಾ? ಆ ಒಂದು ಶಾಂತ ಸಮಯದಲ್ಲಿ ಆ ಒಂದು ಚಮಚ ಆಲಿವ್ ಎಣ್ಣೆ ನಮ್ಮ ದೇಹದ ಒಳಗೆ ಹೋಗಿ ರಾತ್ರಿಯಿಡೀ ಹೇಗೆ ತನ್ನ ಅದ್ಭುತ ಕೆಲಸವನ್ನ ಮಾಡುತ್ತೆ ಅಂತೋ ಈಗ ಅರ್ಥ ಮಾಡ್ಕೊಳ್ಳೋಣ. ಈ ಇಡೀ ಪ್ರಕ್ರಿಯೆಯ ಹೀರೋ ಯಾರು ಗೊತ್ತಾ? ಅದು ಒಲೀಕ್ ಆಸಿಡ್. ಇದು ಆಲಿವ್ ಎಣ್ಣೆಯಲ್ಲಿರುವ ಮುಖ್ಯವಾದ ಮೋನೋಸ್ಯಾಚುರೇಟೆಡ್ ಕೊಬ್ಬು. ನಮ್ಮ ದೇಹ ಇದನ್ನ ತುಂಬಾನೇ ಬೇಗ ಸಣ್ಣ ಕರಳಿನಲ್ಲಿ ಹೀರ್ಕೊಳ್ಳುತ್ತೆ ಮತ್ತು ಇದು ನೇರವಾಗಿ ನಮ್ಮ ಜೀವಕೋಶಗಳ ಪೊರೆಗಳ ಮೇಲೆ ಪ್ರಭಾವ ಬೀರುತ್ತೆ. ನೋಡಿ, ಈ ಪ್ರಾಸೆಸ್ ತುಂಬಾ ಸಿಂಪಲ್. ಮೊದಲನೇ ಹಂತ, ನಾವು ಎಣ್ಣೆಯನ್ನ ಸೇವಿಸ್ತೇವೆ. ಎರಡನೇ ಹಂತ, ಅದು ನಮ್ಮ ಸಣ್ಣ ಕರುಳಿನಲ್ಲಿ ಬೇಗನೆ ಅಬ್ಸಾರ್ಬ್ ಆಗುತ್ತೆ. ಕೊನೆಯದಾಗಿ ಈ ಆರೋಗ್ಯಕರ ಕೊಬ್ಬು ನಮ್ಮ ಸೆಲ್ಸ್ಗಳನ್ನು ತಲುಪಿ ಅವು ರಾತ್ರಿಯಿಡೀ ಚೆನ್ನಾಗಿ ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳುತ್ತೆ. ನಾವು ಮಲಗಿದಾಗ ನಮ್ಮ ದೇಹದ ನೈಟ್ ಶಿಫ್ಟ್ ಶುರುವಾಗುತ್ತೆ. ಅಂದ್ರೆ ರಿಪೇರ್, ಕ್ಲೀನಿಂಗ್, ರೀಚಾರ್ಜಿಂಗ್ ಈ ಎಲ್ಲಾ ಕೆಲಸಗಳು ನಡೀತವೆ. ಆಲಿವ್ ಆಯಿಲ್ ಈ ನೈಟ್ ಶಿಫ್ಟ್ಗೆ ಒಂದು ಪವರ್ಫುಲ್ ಫ್ಯೂಲ್ ತರಹ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇನಂದ್ರೆ ಆಲಿವ್ ಎಣ್ಣೆಯ ಆಂಟಿ ಇನ್ಫ್ಲಮೇಟರಿ ಗುಣಗಳು, ಅಂದ್ರೆ ಉರಿಯೂತವನ್ನ ಕಡಿಮೆ ಮಾಡೋದು. ಇದು ರಾತ್ರಿಯಿಡೀ ದೇಹದಲ್ಲಿರೋ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಇದರ ರಿಸಲ್ಟ್ ಏನ್ ಗೊತ್ತಾ? ಬೆಳಿಗ್ಗೆ ಎದ್ದಾಗ ಕೀಲು ನೋವು, ಮೈಕೈ ನೋವು ಕಡಿಮೆ ಆಗಿರೋದು ಅನುಭವಕ್ಕೆ ಬರ್ಬೋದು. ಅಷ್ಟೇ ಅಲ್ಲ, ಇದು ನಮ್ಮ ಹೃದಯಕ್ಕೂ ರಕ್ಷಣೆ ಕೊಡುತ್ತೆ. ಡಾಕ್ಟರ್ ಮ್ಯಾಂಡೆಲ್ ಕೂಡ ಇದನ್ನೇ ಹೇಳ್ತಾರೆ. ನಿದ್ದೆ ಅನ್ನೋದು ದೇಹದ ರಿಪೇರ್ ಟೈಮ್. ಆಲಿವ್ ಎಣ್ಣೆಯಲ್ಲಿರೋ ಆಂಟಿಆಕ್ಸಿಡೆಂಟ್ಗಳು ಈ ಟೈಮಲ್ಲಿ ತುಂಬಾ ಮುಖ್ಯವಾದ ಕೆಲಸ ಮಾಡ್ತವೆ. ಅವು ನಮ್ಮ ಜೀವಕೋಶಗಳನ್ನ ಫ್ರೀ ರ್ಯಾಡಿಕಲ್ಸ್ ಅನ್ನೋ ಡ್ಯಾಮೇಜಿಂಗ್ ಎಲಿಮೆಂಟ್ಸಿಂದ ಕಾಪಾಡ್ತವೆ. ಇದರಿಂದ ಆರೋಗ್ಯಕರವಾದಿ ವಯಸ್ಸಾಗೋದಕ್ಕೆ ಸಹಾಯ ಆಗುತ್ತೆ. ಈಗ ಮುಂದೆ ಹೋಗೋಣ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮತ್ತು ಮೆಟಬಾಲಿಸಂ ಮೇಲೆ ಆಲಿವ್ ಎಣ್ಣೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡೋಣ. ರಾತ್ರಿ ಹೊತ್ತು ನಮ್ಮ ದೇಹದ ಈ ಸಿಸ್ಟಮ್ಗಳೆಲ್ಲ ಸ್ವಲ್ಪ ಸ್ಲೋ ಆಗ್ತವೆ. ಆಗ ಆಲಿವ್ ಎಣ್ಣೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ರಾತ್ರಿ ಹೊತ್ತು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡುತ್ತೆ. ಆಗ ಆಲಿವ್ ಎಣ್ಣೆ ಪಿತ್ತರಸದ ಉತ್ಪಾದನೆಯನ್ನ ಪ್ರೋತ್ಸಾಹಿಸುತ್ತೆ ಮತ್ತು ಕರುಳಿನ ಒಳಭಾಗವನ್ನ ಸ್ಮೂತ್ ಮಾಡುತ್ತೆ. ಇದರ ನೇರ ಪರಿಣಾಮ ಅಂದ್ರೆ ಮರುದಿನ ಬೆಳಿಗ್ಗೆ ಮೋಷನ್ ಕ್ಲಿಯರ್ ಆಗಿ ಆಗತ್ತೆ. ಮಲಬದ್ಧತೆ ಸಮಸ್ಯೆ ಇರೋರಿಗೆ ಇದು ನಿಜವಾಗ್ಲೂ ಒಂದು ಒಳ್ಳೆ ಪರಿಹಾರ. ಇನ್ನೊಂದು ಆಶ್ಚರ್ಯಕರ ವಿಷಯ ಅಂದ್ರೆ ಇದು ನಮ್ಮ ಮೆಟಬಾಲಿಸಂ ಮೇಲೂ ಪಾಸಿಟಿವ್ ಎಫೆಕ್ಟ್ ಬೀರುತ್ತೆ. ಅದರ ಥರ್ಮೋಜೆನಿಕ್ ಗುಣಗಳಿಂದಾಗಿ ರಾತ್ರಿ ಹೊತ್ತು ನಮ್ಮ ಮೆಟಬಾಲಿಸಂ ರೇಟನ್ನ ಸ್ವಲ್ಪ ಹೆಚ್ಚಿಸುತ್ತೆ. ಅಂದ್ರೆ ದೇಹದಲ್ಲಿರೋ ಫ್ಯಾಟ್ ಬರ್ನ್ ಆಗಕ್ಕೆ ಸಹಾಯ ಮಾಡುತ್ತೆ. ಇದು ತೂಕ ನಿರ್ವಹಣೆಗೂ ಪರೋಕ್ಷವಾಗಿ ಹೆಲ್ಪ್ ಆಗುತ್ತೆ. ಇನ್ನೊಂದು ತುಂಬಾ ಮುಖ್ಯವಾದ ಅಂಶ ಅಂದ್ರೆ ಬ್ಲಡ್ ಶುಗರ್ ಕಂಟ್ರೋಲ್. ಆಲಿವ್ ಎಣ್ಣೆ ಗ್ಲೂಕೋಸ್ ದೇಹ ಸೇರೋದನ್ನ ನಿಧಾನ ಮಾಡುತ್ತೆ. ಇದರಿಂದ ರಾತ್ರಿಯಿಡೀ ಬ್ಲಡ್ ಶುಗರ್ ಲೆವೆಲ್ ಸ್ಟೇಬಲ್ ಆಗಿರುತ್ತೆ. ಇದು ಯಾಕೆ ಮುಖ್ಯ ಅಂದ್ರೆ ಶುಗರ್ ಲೆವೆಲ್ ಹೆಚ್ಚು ಕಡಿಮೆ ಆದ್ರೆ ನಿದ್ದೆಗೆ ಡಿಸ್ಟರ್ಬ್ ಮಾಡೋ ಹಾರ್ಮೋನ್ಗಳು ಏರ್ಪೇರಾಗುತ್ತವೆ. ಅದನ್ನ ಇದು ತಡೆಯುತ್ತೆ. ಇನ್ನು ಕೊನೆಯದಾಗಿ ಇದು ನಮ್ಮ ದೇಹದ 2 ಪ್ರಮುಖ ಸಿಸ್ಟಮ್ಗಳಾದ ಹೃದಯ ಮತ್ತು ಮೆದುಳನ್ನ ಹೇಗೆ ಶಾಂತವಾಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನಮ್ಮ ಹೃದಯದ ಆರೋಗ್ಯಕ್ಕೆ ಆಲಿವ್ ಎಣ್ಣೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ನಮ್ಮ ರಕ್ತನಾಳಗಳ ಆರೋಗ್ಯವನ್ನ ಅಂದ್ರೆ ಆರ್ಟರೀಸ್ ಹೆಲ್ತ್ ಅನ್ನ ಸುಧಾರಿಸುತ್ತೆ. ಇನ್ಫ್ಲಮೇಷನ್ ಮತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಹೃದಯವನ್ನ ದೀರ್ಘಕಾಲದವರೆಗೆ ಆರೋಗ್ಯವಾಗಿಡೋಕೆ ಹೆಲ್ಪ್ ಮಾಡುತ್ತೆ. ನಿದ್ದೆ ಮಾಡುವಾಗ ದೇಹ ಮಾಡ್ಕೊಳ್ಳೋ ನ್ಯಾಚುರಲ್ ರಿಪೇರ್ ಪ್ರಾಸೆಸ್ಗೆ ಇದು ದೊಡ್ಡ ಸಪೋರ್ಟ್ ಕೊಡುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಬ್ರೈನ್ ಹೆಲ್ತ್ಗೂ ಒಳ್ಳೆಯದು.
ಇದು ಸೆರೋಟೋನಿನ್ ಅನ್ನೋ ನ್ಯೂರೋಟ್ರಾನ್ಸ್ಮಿಟರ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇದು ನಮ್ಮ ಮೂಡನ್ನ ರೆಗ್ಯುಲೇಟ್ ಮಾಡಿ ಶಾಂತವಾಗಿರೋದಕ್ಕೆ ಬೇಕು. ಹಾಗಾದ್ರೆ ಇದು ಚೆನ್ನಾಗಿ ನಿದ್ದೆ ಬರಲು ಹೇಗೆ ಸಹಾಯ ಮಾಡುತ್ತೆ? ಇದು ನಮ್ಮ ದೇಹದ ರೆಸ್ಟ್ ಅಂಡ್ ಡೈಜೆಸ್ಟ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡುತ್ತೆ, ಅಂದ್ರೆ ಪ್ಯಾರಾಸಿಂಪಥೆಟಿಕ್ ನರವ್ಯೂಹ. ಇದು ಆನ್ ಆದಾಗ ನಮ್ಮ ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತೆ. ಇದರಿಂದಾಗಿ ನಾವು ಗಾಢವಾದ ಮತ್ತು ಹೆಚ್ಚು ರಿಫ್ರೆಶಿಂಗ್ ಆದ ನಿದ್ದೆಯನ್ನ ಪಡೆಯಬಹುದು. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ. ಕೇವಲ 1 ಚಮಚ ಆಲಿವ್ ಎಣ್ಣೆ ರಾತ್ರಿಯಿಡೀ ನಮ್ಮ ದೇಹವನ್ನ ರಿಪೇರಿ ಮಾಡಿ ಬೆಳಗ್ಗೆ ಏಳುವ ಅನುಭವವನ್ನ ಬದಲಾಯಿಸಬಲ್ಲದೆ? ಈ ಒಂದು ಸಣ್ಣ ಅಭ್ಯಾಸ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರಬಹುದು. ಇದರ ಬಗ್ಗೆ ಯೋಚಿಸಿ ನೋಡಿ.